ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಮತ್ತೊಂದು ಫಾರ್ಮಿಂಗ್ ವಿಡಿಯೋಗೆ ನಿಮಗೆ ಸ್ವಾಗತ. ನೀವೇನು ಈಗ ನೋಡ್ತಾ ಇದ್ರಲ್ವಾ, ಈಗ ನಮ್ದು ಗಿಡ ಸ್ವಲ್ಪ ಏನು ಈ ಗೊಣ್ಣೆ ಹುಳು ಅಂತಾರೆ, ಆ ಹುಳ ಇನ್ನು ಸ್ವಲ್ಪ ವೀಕ್ ಆಗಿರುತ್ತೆ. ಅದಕ್ಕೆ ಔಷಧಿನ ಯಾವ ಥರ ಬಿಡಬೇಕು, ಯಾವ ಔಷಧಿ ಅಂತ ನಾವೀಗ ಹೇಳ್ಕೊಡ್ತೀವಿ, ನೋಡ್ಬೋದು. ಈಗ ಏನಕ್ಕಪ್ಪ ಅದಾಗ್ತಾ ಇರೋದ? ಸೊ ಗಾಯ್ಸ್, ಔಷಧಿನ ಕಳಿಸ್ತಾ ಇದ್ದಾರೆ, ನೋಡ್ಬೋದು. ಡ್ರಿಪ್ಪಲ್ಲಿ ಬಿಡೋಕ್ಕೆ ಕಳಿಸ್ತಾ ಇರೋದು ಈ ಔಷಧಿನ. ಅದು ಯಾವ ಔಷಧಿ ಏನು ಅಂತ ನೋಡೋಣ. ಗೈಸ್, ನೀವೀಗ ನೋಡ್ತಾ ಇರ್ಬೋದು, ಆ, ಈ ಥರ ಏನಾದರೂ ಎಲೆ ಇದ್ದು, ಗೈಸ್ ಇಲ್ಲಿ ನೀವೇನು ಈ ಥರ ಎಲೆ ನೋಡ್ತಾ ಇದ್ರಲ್ವಾ, ಇದು ಕೆಲವು ಸಿಂಪ್ಟಮ್ಸು. ಇದು ಬೇರು ಹಾಳಾಗಿದೆ ಅಂತ ತಿಳ್ಕೊಳಕ್ಕೆ. ನಿಮ್ಟೋಡ್ ಇದ್ರೂ ಮತ್ತೆ ಅದು ಬೇರ್ನ ತಿನ್ನೋ ಹುಳ ಇರುತ್ತಲ್ವಾ, ಈ ಸಗಣಿ ಹುಳ ಅಂತಾರೆ ನಮ್ಮ ಕಡೆ. ಆ ಸಗಣಿ ಹುಳ ಇದ್ರೂ ಗೊತ್ತಾಗತ್ತೆ. ಇನ್ನೂ ಗೊತ್ತಾಗಬೇಕು ಅಂದರೆ ನೋಡಿ, ಈ ಥರ ಡೆವಲಪ್ಮೆಂಟೇ ಇರಲ್ಲ ಗಿಡ, ಫುಲ್ಲು ಡೆವಲಪ್ಮೆಂಟೇ ಇರಲ್ಲ. ಒಂಥರ ಚಿಗುರು ಬರ್ದೆ, ಸುಳಿ ಹೊಡಿದೆ, ಯಾವ ಥರ ಇದ್ರೆ ಅದೇ ಥರ ಸ್ಟ್ಯಾಚ್ಯೂ ಥರ ಇರುತ್ತೆ ಗಿಡ. ಈ ಥರ ಇದ್ರೂ ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿದೆ. ಮೇಯ್ನು ಬಂದ್ಬಿಟ್ಟು ಬೇರು ಚೆನ್ನಾಗಿದ್ರೇನೆ ಗಿಡ ಚೆನ್ನಾಗಿರೋದು. ಅದಕ್ಕೋಸ್ಕರ ಈ ಥರ ಏನಾದರೂ ಗಿಡ ಈ ಥರ ಆಗಿದ್ರೆ ಫಸ್ಟ್ ನಮ್ಮ ಮೈಂಡಿಗೆ ಬರಬೇಕು, ಓ ಬೇರು ಏನೋ ಆಗಿದೆ, ಮತ್ತು ಯಾವುದೋ ಹುಳ ಬೇರಿಗೆ ಬಿದ್ದಿದೆ ಅಂತ ನಮ್ಮ ತಲೆಗೆ ಬರಬೇಕು. ಇಲ್ಲಿ ನೋಡ್ಬೋದು, ಈ ಥರ ವೀಕ್ ಆಗಿದೆ ಸ್ವಲ್ಪ ಗಿಡಗಳೆಲ್ಲ ತೋಟದಲ್ಲಿ. ಇದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದು ಔಷಧಿ ಇದೆ, ಅದು ಬಂದು ಇದೇ ಔಷಧಿ. ಇದರಲ್ಲಿ 3 ಥರ ಬರುತ್ತೆ. ಒಂದು 20%, 50%, 75% ಅಂತಾರೆ ಅಂತ ಬರುತ್ತೆ. ಇದೇನು ಔಷಧಿ ಅಂತ ನೀವು ನೋಡ್ಕೋಬೋದು. ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅಂದರೆ, ಇದು ಬಂದು ಕ್ಲೋರೋಪಸ್ ಅಂತ. ನಾವು ಇದು ಏನಕ್ಕೆ ಹಾಕ್ತಾ ಇದ್ದಾರೆ ಅಂದರೆ, ಮೇಯ್ನು ಮಲಿಬಗ್ ಆಗದೆ ಏನು ಇರುವೆಯಿಂದ. ಮಲಿಬಗ್ಗೆ ಅದು ಸ್ವಯಂ ಚಲಿತ ಇರಲ್ಲ ಮಲಿಬಗ್ಗು. ಸೊ ಮಲಿಬಗ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೆ ಒಂದು ಬೇಕು. ಏನು ಬೇಕು? ಏನು ಹ್ಯಾಂಡ್ಸ್, ಇರುವೆಗಳು ಬೇಕು. ಇರುವೆಗಳಿಂದ ಮಲಿಬಗ್ಗು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತವೆ. ಆ ಥರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹ್ಯಾಂಡ್ಸ್ ಬೇಕು. ಆ ಇರುವೆಗಳನ್ನ ಸಾಯಿಸೋಕ್ಕೆ ಇವಾಗ ನಾನು ತೋರಿಸ್ತಿದ್ನಲ್ಲ ಔಷಧಿ, ಅದು ಇರುವೆಗಳನ್ನ ಸಾಯಿಸುತ್ತೆ. ಒಂದು 50% ನಿಮ್ಟೋಡ್ ಪ್ರಾಬ್ಲಮ್ಸ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಆ ಗೊಣ್ಣೆ ಹುಳು ಅಂತಿರಲ್ವ, ಇವಾಗ ನೀವೇನು ಈ ಬೆಡ್ಡೆಲ್ಲ ನೋಡ್ತಾ ಇದ್ರಲ್ವ, ಈ ಫುಲ್ ಈ ಬೆಡ್ಡು ಈ ಸ್ಟ್ರೈಟ್ ಒಂದು ಅಡಿ ಬೆಡ್ ನೋಡ್ತಾ ಇರಲ್ವಾ, ಆ ಕಡೆ ಈ ಕಡೆ ಈ ಬೆಡ್ ಫುಲ್ಲು ಗೊಬ್ಬರನೇ ಇರೋದು. ಯಾವ ಗೊಬ್ಬರ ಅಂದರೆ ತಿಪ್ಪೆ ಗೊಬ್ಬರ ಇರೋದು. ಸೊ ನಮಗೆ ಈ ಗೊಣ್ಣೆ ಹುಳುಗಳ್ದು ತಿಪ್ಪೆ ಗೊಬ್ಬರದಿಂದ ಬರ್ತವೆ ನೋಡಿ. ಈ ಥರ ಕೊಟ್ಟಿಗೆ ಗೊಬ್ಬರದಿಂದ, ಈ ಕೊಟ್ಟಿಗೆ ಗೊಬ್ಬರದಿಂದ ಬರ್ತವೆ ಹುಳುಗಳು. ನಾವು ಈಗ ಡ್ರಿಪ್ಪಲ್ಲಿ ಬಿಟ್ಟಿದ್ದೀವಿ ಔಷಧಿನ. ಡ್ರಿಪ್ಪಲ್ಲಿ ಆಲ್ರೆಡಿ ಹನಿ ಹನಿ ಸೋರ್ಕೊಂಡು ಬರ್ತಾ ಇದೆ. ಇಷ್ಟೇ. ಏನೋ ಆ ಥರ ಏನಾದ್ರು ಗಿಡ ಏನಾದರೂ, ಇಲ್ಲಪ್ಪ ಇನ್ನೂ ಬಂದಿಲ್ಲ ನೋಡಿ ಗೈಸ್, ಗಿಡ ಏನಾದರೂ ಈ ಥರ ಇದ್ದರೆ, ಮತ್ತು ಈ ಥರ ಸ್ಟ್ಯಾಚ್ಯೂ ಆಗಿ ಏನೋ ಗ್ರೋತ್ ಇಲ್ಲದೆ, ಡೆವಲಪ್ಮೆಂಟ್ ಇಲ್ಲದೆ ಈ ಥರ ಏನಾದರೂ ಗಿಡ ಇದ್ದರೆ, ನೀವು ಈ ಔಷಧಿನ ಯೂಸ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಅಷ್ಟೇ, ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.